ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿ. ನಮಸ್ಕಾರ ವೀಕ್ಷಕರೇ, ರಾಜ್ಯ ಸರ್ಕಾರಕ್ಕೆ ಸಂಪುಟ ಸಂಕಟ ಬೆನ್ನಲ್ಲೇ ಕೋರ್ಟ್ ಶಾಕ್ ಎದುರಾಗಿದೆ. ಸಂಪುಟದ ನೂತನ ಸಚಿವನಿಂದಲೇ ಡಿಕೆ ಸರ್ಕಾರಕ್ಕೆ ದೊಡ್ಡ ಕಂಟಕ. ರಾಜ್ಯ ಕಾಂಗ್ರೆಸ್ ಈಗ ಇಕ್ಕಟ್ಟಿನ ಸ್ಥಿತಿಗೆ ತಲುಪಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಗುದ್ದು, ಮತ್ತೊಂದು ಕಡೆ ಕೋರ್ಟ್ ಕೊಡ್ತಾ ಇರುವ ಪೆಟ್ಟು. ಅರಗಿಸಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ತಗಲಾಕೊಂಡಿದ್ದಾರೆ. ನೋಡಿ, ಸಿಎಂ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಯಾವ ರೀತಿಯ ಹೈಡ್ರಾಮಾ ಸೃಷ್ಟಿ ಮಾಡ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೈಕಮಾಂಡ್ ಮಾತಿಗೆ ಬಗ್ಗಿದಂತಹ ಸಿದ್ದು ಬಣದವರು ಸೈಲೆಂಟ್ ಆಗಿದ್ರು. ಸಂಪುಟ ವಿಸ್ತರಣೆ ಆಗಲಿ, ಏನು ಮಾಡಬೇಕೋ ಅದನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕಾದು ಕುಳಿತಿದ್ರು. ಈಗ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಡಿಕೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಈ ಕಡೆ ಸಿದ್ದು ಬಣದವರು ಚುಚ್ಚುತ್ತಾ ಇದ್ದಾರೆ, ಆ ಕಡೆ ಹಿರಿಯ ಶಾಸಕರುಗಳು ರೊಚ್ಚಿಗೆದ್ದಿದ್ದಾರೆ. 3 ಅಥವಾ ಹೆಚ್ಚು ಟರ್ಮ್ನಲ್ಲಿ ಗೆದ್ದಂಥವರು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ನಡುವಲ್ಲೇ ಈಗ ಕೋರ್ಟ್ ಕೊಡ್ತಾ ಇರುವ ಶಾಕ್. ನೂತನ ಸಚಿವನಿಗೆ ಕೋರ್ಟ್ ಶಾಕ್ ಕೊಡ್ತಾ ಇದೆ. ಅದರಿಂದ ಸರ್ಕಾರಕ್ಕೆ ಕಂಟಕ ಆಗಿದೆ. ಆ ಸಚಿವನ ಆಯ್ಕೆನೇ ಈಗ ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಆಡಿಯೋ ರಿಲೀಸ್ ಆಗಿದೆ. ಕಾರ್ನಲ್ಲಿ ನಡೆದಂತಹ ಮಾತುಕತೆ ಸಾಕ್ಷಿ ಇಡ್ತಾ ಇದೆ. ಆ ಕಾರ್ ಸೀಕ್ರೆಟ್ ಹೊರಬೀಳ್ತಾ ಇದ್ದಂತೆ ಹೈಕಮಾಂಡ್ಗೆ ತೀವ್ರ ಮುಜುಗರ ಆಗಿದೆ. ಮಾಡು ಇಲ್ಲವೇ ಮಡಿ ಅನ್ನುವ ಹಂತಕ್ಕೆ ರಾಜ್ಯ ಕಾಂಗ್ರೆಸ್ ತಲುಪಿದೆ. ಕೇಂದ್ರದಲ್ಲಿ ಪ್ರಧಾನ ರಾಜೀನಾಮೆ ಆಯ್ತಲ್ಲ, ಅದೇ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಸರ್ಕಾರದ ವಿಕೆಟ್ ಬೀಳೋದು ಖಂಡಿತ. ಹಾಗಾದರೆ ಕೋರ್ಟ್ ಕೊಟ್ಟಂತಹ ಶಾಕ್ ಏನು? ಯಾವ ಸಚಿವನಿಗೆ ಕಂಟಕ ಎದುರಾಗಿದೆ? ಕಾಂಗ್ರೆಸ್ ಸರ್ಕಾರದ ಯಾವ ವಿಕೆಟ್ ಬೀಳುತ್ತೆ? ಇಕ್ಕಟ್ಟಿನಲ್ಲಿ ಸಿಲುಕಿಕೊಳ್ತಾ ರಾಜ್ಯ ಸರ್ಕಾರ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಡಿಕೆ ಸರ್ಕಾರದಲ್ಲಿ ಮೊದಲ ವಿಕೆಟ್ ಬೀಳೋದು ಖಚಿತ. ಸಚಿವ ಸಂಪುಟ ವಿಸ್ತರಣೆ ಏನಾಯ್ತು, 100ಕ್ಕೆ 100 ಅದೇ ಸಂಪುಟದಲ್ಲಿ ಸಚಿವನೋರ್ವನ ರಾಜೀನಾಮೆ ಆಗೋದು ಫಿಕ್ಸ್. ಆ ಸಚಿವ ಬೇರಾರು ಅಲ್ಲ, ಮತ್ತೆ ಸಂಪುಟ ಸೇರ್ಕೊಂಡಿರುವ ನಾಗೇಂದ್ರ ಅವರ ಆಯ್ಕೆ ಈಗ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ನಿಮಗೆ ನೆನಪಿರಬಹುದು, ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇದೇ ಬಿ ನಾಗೇಂದ್ರ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮ ಹಣ ವರ್ಗಾವಣೆ ಪ್ರಕರಣದ ಸಿಬಿಐ ಆರೋಪ ಪಟ್ಟಿಯಲ್ಲಿರುವ ಆರೋಪಿ ಬಿ ನಾಗೇಂದ್ರಗೆ ಕೋರ್ಟ್ ಶಾಕ್ ಎದುರಾಗಿದೆ. ಕಳೆದ ಅವಧಿಯಲ್ಲೇ ಇದೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾಗೇಂದ್ರ ಅವರಿಗೆ ಯುವಜನ ಸೇವೆ, ಕ್ರೀಡೆ ಮತ್ತು ಎಸ್ಟಿ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆ ಜವಾಬ್ದಾರಿಯನ್ನು ದುರುಪಯೋಗಪಡಿಸಿಕೊಳ್ತಾರೆ. ನಿಗಮದ 89.63 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಮಾಡಿ ತಗಲಾಕೊಂಡಿದ್ರು. ಈ ಹಗರಣದಲ್ಲಿ ನಾಗೇಂದ್ರ ಆರೋಪಿ ಮಾತ್ರ ಅಲ್ಲ, ಪ್ರಮುಖ ಆರೋಪಿ. ಅವರ ವಿರುದ್ಧ ಇಡಿ ತನಿಖೆ ನಡೆದಿದೆ. ಇಡಿ ಅವರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ರು, ತನಿಖೆ ನಡೆಸಿದ್ರು. ನೆನಪಿರಬಹುದು, 2024ರ ಮೇ ತಿಂಗಳಲ್ಲಿ ಈ ಹಗರಣ ಬಯಲಿಗೆ ಬಂತು. ಮುಖ್ಯವಾಗಿ ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಾಣ ಕಳ್ಕೊಂಡಿದ್ರು. ನಿಗಮದ ಅಧೀಕ್ಷಕರಾಗಿದ್ದಂತಹ ಚಂದ್ರಶೇಖರ್ ಅವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಮುಖ್ಯ ಖಾತೆಯಲ್ಲಿ 2024-25ನೇ ಸಾಲಿನ ಮತ್ತು ಅದಕ್ಕೂ ಹಿಂದಿನ ಸಾಲಿನ ಯೋಜನೆಗಳಿಗೆ 187 ಕೋಟಿ ರೂಪಾಯಿ ಮೊತ್ತವನ್ನು ಮೀಸಲಿಟ್ಟಿದ್ರು. ಅದರಲ್ಲಿ 88 ಕೋಟಿ ರೂಪಾಯಿ ಹಣವನ್ನು ನಿಗಮದ ಅಧ್ಯಕ್ಷರ ಗಮನಕ್ಕೂ ಬಾರದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ MG ರಸ್ತೆಯ ಬ್ರಾಂಚ್ನ ಅನಧಿಕೃತ ಖಾತೆಗೆ ವರ್ಗಾವಣೆ ಮಾಡ್ತಾರೆ. ಈ ಹಣವನ್ನು ಯೂನಿಯನ್ ಬ್ಯಾಂಕ್ ಖಾತೆಗಳ ಮೂಲಕವಾಗಿಯೇ ವರ್ಗಾಯಿಸಲಾಗಿದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ನಕಲಿ ಖಾತೆಗಳಲ್ಲಿ ಆ ಹಣವನ್ನು ಠೇವಣಿ ಇಡಲಾಗಿತ್ತು. ಶೆಲ್ ಕಂಪನಿಗಳ ಮೂಲಕವಾಗಿ ಅಕ್ರಮವಾಗಿ ಹಣವನ್ನು ವರ್ಗಾಯಿಸಲಾಗಿದೆ ಅಂತ ಸ್ವತಃ ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಡೆತ್ ನೋಟಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಇರಲಿಲ್ಲ, ಆದರೆ ಅವರ ಬಗ್ಗೆ ಪರೋಕ್ಷ ಉಲ್ಲೇಖ ಇತ್ತು. ಯಾಕೆ ಈ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ರು? ಆ ಸಂದರ್ಭದಲ್ಲಿ ಅಂದರೆ 2024ರಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಬಳ್ಳಾರಿಯಲ್ಲೂ ಈ ಹಣವನ್ನು ಅಕ್ರಮವಾಗಿ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಬಳ್ಳಾರಿ ಕ್ಷೇತ್ರದಲ್ಲಿ ಬರೋಬ್ಬರಿ 20 ಕೋಟಿ ರೂಪಾಯಿ ಹಣವನ್ನು ವಿತರಿಸಲಾಗಿದೆ ಅಂತ ಇಡಿ ಆರೋಪ ಮಾಡಿದೆ. ಇನ್ನು ನಾಗೇಂದ್ರ ಅವರನ್ನು ಇದರಲ್ಲಿ ಆರೋಪಿ ಮಾಡೋದಕ್ಕೆ ಮತ್ತೊಂದು ಬಲವಾದ ಸಾಕ್ಷಿ ಇದೆ. ನಾಗೇಂದ್ರ ಅವರ ಸಹಾಯಕ ವಿಜಯ್ ಕುಮಾರ್ ಗೌಡ ಅವರ ಮೊಬೈಲ್ನಲ್ಲಿ ಚುನಾವಣೆ ವೆಚ್ಚದ ನೋಟ್ ಕೂಡ ಪತ್ತೆಯಾಗಿತ್ತು. ಆ ಬಳಿಕನೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಜೈಲು ಪಾಲಾಗಿತ್ತು. ಈ ಸಂದರ್ಭದಲ್ಲಿ ವಿಪಕ್ಷ ಸುಮ್ಮನಿರುತ್ತಾ? ಬಿಜೆಪಿ ಬಿ ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡುತ್ತೆ. ದೊಡ್ಡ ಪ್ರಮಾಣದ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಅದರಲ್ಲಿ ಸಚಿವರ ಪಾತ್ರ ಇದ್ದೇ ಇರುತ್ತೆ, ಅಂದರೆ ನಾಗೇಂದ್ರ ಪಾತ್ರ ಇದ್ದೇ ಇರುತ್ತೆ. ಅವರ ರಾಜೀನಾಮೆ ತೆಗೆದುಕೊಳ್ಳಲೇಬೇಕು ಅಂತ ಆಗ್ರಹ ಮಾಡುತ್ತೆ. ಅಂತಿಮವಾಗಿ ಕಾಂಗ್ರೆಸ್ ಅವರ ರಾಜೀನಾಮೆಯನ್ನು ಪಡೆದಿತ್ತು. ಸದ್ಯ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಹಾಗೆ ಸಿಬಿಐ ತನಿಖೆ ನಡೀತಾ ಇದೆ. ನಾಗೇಂದ್ರ ಈ ಪ್ರಕರಣದ ಆರೋಪಿ. ಸದ್ಯ ಅವರು ಜಾಮೀನಿನ ಮೇಲಿರುವಂಥದ್ದು. ಅಷ್ಟಾಗಿಯೂ ಕೂಡ ಅವರನ್ನು ಈ ಮಧ್ಯೆ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಅವರಿಗೆ ಖಾತೆ ಹಂಚಿಕೆನೂ ಆಗಿದೆ. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಮಂತ್ರಿಯಾಗಿದ್ದಾರೆ. ವೀಕ್ಷಕರೇ, ಈ ಪ್ರಮಾಣ ವಚನ ಕಾರ್ಯಕ್ರಮ ಆದ ನಂತರದ ವಿದ್ಯಮಾನಗಳನ್ನು ನೀವು ಗಮನಿಸಿರ್ಬೋದು.
ಮತ್ತೆ ಮಂತ್ರಿಯಾಗಿದ್ದೀನಿ ಅಂತ ನಾಗೇಂದ್ರ ಭಾರೀ ಖುಷಿಯಲ್ಲಿದ್ದರು. ಆದರೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬಹುದೊಡ್ಡ ಹಿನ್ನಡೆ ಅನುಭವಿಸಿದ್ದಾರೆ. ಮಂತ್ರಿ ಸ್ಥಾನ ಸಿಕ್ಬಿಡ್ತು, ದೆಹಲಿಗೆ ಹೋಗಬೇಕು, ತಮ್ಮ ವರಿಷ್ಠರನ್ನ ಭೇಟಿ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು. ಆದರೆ ಕೋರ್ಟ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸಂಪುಟ ವಿಸ್ತರಣೆ ಆಯ್ತಲ್ವಾ, ದೆಹಲಿಯಲ್ಲಿ ಈಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನೂತನ ಸಚಿವರೆಲ್ಲ ಭಾಗಿಯಾಗಬೇಕು. 15 ದಿನಗಳ ಕಾಲ ಜಾಮೀನು ಷರತ್ತಿನಲ್ಲಿ ಸಡಿಲಿಕೆ ಕೊಡಿ, ಆ ಟೈಮಲ್ಲಿ ದೆಹಲಿಗೆ ಹೋಗಿ ಬರಬೇಕು ಅಂತ ನಾಗೇಂದ್ರ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದ್ರು. ಆದರೆ ಇಡಿ ಸುಮ್ಮನೆ ಏನು ತನಿಖೆ ಮಾಡ್ತಾ ಇಲ್ಲ, ಸುಮ್ಮನೆ ತಗಲಾಕೊಂಡಿಲ್ಲ. ಇವರು ಜಾರಿ ನಿರ್ದೇಶನಾಲಯ ಇಡಿ ಪರ ವಕೀಲರು ಕೋರ್ಟ್ನಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾರೆ, ಖಡಕ್ ವಾದ ಮಾಡ್ತಾರೆ. ಅರ್ಜಿದಾರರು ನವದೆಹಲಿಗೆ ಹೋಗಬೇಕು ಅಂತಿದ್ದಾರೆ, ಆದರೆ ಯಾವ ಉದ್ದೇಶಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ವಿವರಣೆ ಕೊಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಪ್ರಯಾಣದ ಅಗತ್ಯತೆಯನ್ನು ಬೆಂಬಲಿಸುವುದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಕೋರ್ಟ್ಗೆ ಒದಗಿಸಿಲ್ಲ ಅಂತ ಇಡಿ ವಾದ ಮಾಡುತ್ತೆ. ಜೊತೆಗೆ ನಾಗೇಂದ್ರ ಅವರು ಇಡಿ ವಿಚಾರಣೆಯಲ್ಲಿ ಸೂಕ್ತ ರೀತಿಯಲ್ಲಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಅರ್ಜಿಯನ್ನು ಪುರಸ್ಕರಿಸಬಾರ್ದು, ಅವಕಾಶ ಕೊಡಬಾರ್ದು ಅವರಿಗೆ ದೆಹಲಿಗೆ ಹೋಗೋದಕ್ಕೆ ಅಂತ ಪೀಠವನ್ನು ಕೋರಿದ್ರು. ಈ ವಾದ ಪ್ರತಿವಾದ ಆಲಿಸಿ ವಿಶೇಷ ಕೋರ್ಟ್ನ ನ್ಯಾಯಾಧೀಶರು ಇಡಿ ವಾದವನ್ನು ಮಾನ್ಯ ಮಾಡಿ ನ್ಯಾಯಾಧೀಶರಾದ ಶಿವಪ್ರಸಾದ್ ಅವರು ಅನುಮತಿ ನಿರಾಕರಿಸಿದ್ದಾರೆ. ಈ ಕೋರ್ಟ್ ತೀರ್ಪು ಈಗ ಸರ್ಕಾರಕ್ಕೂ ಕಂಟಕ ಆಗಿದೆ. ಡಿಕೆ ಸರ್ಕಾರಕ್ಕೆ ಈ ಕೋರ್ಟ್ ಶಾಕ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಿಜೆಪಿ ಕಡೆಯಿಂದಲೂ ಬಿಗ್ ಶಾಕ್. ಈ ಬಗ್ಗೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೆ. ವೀಕ್ಷಕರೇ, ಮುಂಬರುವ ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆಗಳಾಗುತ್ತಿದೆ. ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ ಪ್ರಾರಂಭ ಆಗುತ್ತೆ. ವಿಪಕ್ಷ ಇದನ್ನು ಸುಮ್ಮನೆ ಬಿಡೋದಿಲ್ಲ. ನಾಗೇಂದ್ರ ರಾಜೀನಾಮೆ ಇಲ್ಲದೆ ನಾವು ಸದನ ನಡೆಸೋದಕ್ಕೆ ಬಿಡೋದಿಲ್ಲ, ರಾಜೀನಾಮೆ ಕೊಡದೇ ಇದ್ದರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಕಳೆದ ಬಾರಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸಿದ್ದು ಇದೇ ಬಿಜೆಪಿಯವರ ಈವರೆಗಿನ ವಿಪಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನ್ಯಾಯ ಕೊಡಿಸಿದ್ದು. ಹಗರಣ CBI ತನಿಖೆಗೆ ಹೋಯಿತು, ನಾಗೇಂದ್ರ ರಾಜೀನಾಮೆ ಆಗಿತ್ತು. ಈಗ ಇಂತಹ ಕಳಂಕ ಹೊತ್ತಂತಹ ಮಾಜಿ ಸಚಿವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ವಿಪಕ್ಷ ಸುಮ್ಮನೆ ಇರುತ್ತಾ? ಒಂದು ವೇಳೆ ನಿರ್ದೋಷಿಯಾಗಿದ್ದರೆ ಅದು ಬೇರೆ ವಿಚಾರ, ವಿರೋಧ ಮಾಡೋದಕ್ಕಾಗ್ತಾ ಇರಲಿಲ್ಲ. ಆದರೆ ನಾಗೇಂದ್ರ ಕೇಸ್ ಖುಲಾಸೆ ಆಗಿಲ್ಲ ಇನ್ನು. ಮತ್ತೆ ಸಚಿವರಾಗಿದ್ದನ್ನು ಬಿಜೆಪಿ ಬಲವಾಗಿ ವಿರೋಧ ಮಾಡ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಪಡೆದೇ ಹೋದರೆ ಸದನದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಚ್ಚರಿಸಿದ್ದಾರೆ. ಸದನದಲ್ಲಿ ವಿಪಕ್ಷ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅಧಿವೇಶನ ಹೇಗೆ ನಡೆಸುತ್ತೆ? ಬಿಜೆಪಿ ಹೇಳ್ತಿರೋದೇನು, ಕೋರ್ಟ್ನಲ್ಲಿ ಈಗಲೂ ನಾಗೇಂದ್ರ ವಿರುದ್ಧವಾಗಿ ದಾವೆ ಇದೆ, ಅವರು ದೆಹಲಿಗೆ ಹೋಗುವಂತಿಲ್ಲ. ಇಂಥ ಕಳಂಕಿತರು ಮಂತ್ರಿಮಂಡಲದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರು ರಾಜೀನಾಮೆ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ರೆಸ್ಟ್ ಮಾಡೋದಿಲ್ಲ ಅಂತ ಚಾಲೆಂಜ್ ಮಾಡಿದ್ದಾರೆ. ವೀಕ್ಷಕರೇ, ಇದು ಮಾತ್ರ ಅಲ್ಲ, ಬಿಜೆಪಿ ಒಂದು ಬಲವಾದ ಗಂಭೀರ ಆರೋಪ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಅದು ಯಾವ ವಿಚಾರ ಅಂದರೆ ಸಚಿವ ಸ್ಥಾನವನ್ನು ಕಾಂಗ್ರೆಸ್ ಹರಾಜಿಗಿಟ್ಟಿತ್ತು ಅನ್ನೋ ವಿಚಾರ. ಇದರಲ್ಲಿ ಅವಕಾಶ ಪಡ್ಕೊಂಡಂತಹ ನಾಗೇಂದ್ರ ಅವರು ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಸಚಿವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಸಹಜವಾಗಿ ಎಲ್ರಿಗೂ ಈ ಅನುಮಾನ ಬಂದೇ ಬರುತ್ತೆ. ಯಾಕಂದರೆ ಕಳಂಕಿತರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಹೇಗೆ ಸೇರಿಸ್ಕೊಳ್ಳೋದಕ್ಕೂ ಒಂದು ಸರ್ಕಾರ ಸಾಧ್ಯ ಅಂತ. ವಾಲ್ಮೀಕಿ ನಿಗಮದ ಹಣವನ್ನು ಕಾಂಗ್ರೆಸ್ನವರು ತಿಂದು ನನ್ನನ್ನು ಜೈಲಿಗೆ ಹಾಕಿಸಿದ್ರು ಅಂತ ಕೋರ್ಟ್ ಮುಂದೆ ನಾಗೇಂದ್ರ ಅವರು ಹೇಳ್ತಾ ಇದ್ರು. ಇದೇ ಭಯಕ್ಕೆ ನಾಗೇಂದ್ರ ಅವರನ್ನು ಮಂತ್ರಿ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಈ ಆರೋಪವನ್ನು ಬೆಂಗಳೂರಲ್ಲಿ ಮಾಡಿದ್ರೆ, ಇನ್ನು ಬಳ್ಳಾರಿಯವರೇ ಆದಂತಹ ಜನಾರ್ದನ ರೆಡ್ಡಿ ಕೂಡ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾಗೇಂದ್ರ ಅವರ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. ನಾಗೇಂದ್ರ ಅವರ ಬಗ್ಗೆ ನನಗೂ ಅನುಕಂಪ ಇದೆ, ಪಾಪ 10-20% ತಿಂದು ಜೈಲಿಗೆ ಹೋದರು, ಆದರೆ ಈಗ ಬುದ್ಧಿವಂತರಾಗಿದ್ದಾರೆ, ಯಾರ್ಯಾರ ಹಣ ತಿಂದಿದ್ದಾರೆ ಅಂತ ಪಟ್ಟಿ ಮಾಡಿ ಕೋರ್ಟ್ಗೆ ನೀಡೋದಾಗಿ ಹೇಳಿದ್ದಾರೆ. ಹೀಗಾಗಿನೇ ಕಾಂಗ್ರೆಸ್ ಅವರಿಗೆ ಮಣೆ ಹಾಕಿದೆ ಅಂತ ಆರೋಪ ಮಾಡಿದ್ದಾರೆ. ಸದ್ಯ ಸಂಪುಟ ಸೇರಿರೋರೆಲ್ಲ ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾದಡಿಯಲ್ಲಿ ಸೇರ್ಕೊಂಡಿರೋರು ಅಂತ ಆಡಿಯೋ ಸಾಕ್ಷಿ ಇಟ್ಟು ಬಿಜೆಪಿ ಆರೋಪ ಮಾಡಿರೋದು. ಆ ಮೂಲಕ ಕಾಂಗ್ರೆಸ್ ಸಚಿವ ಸಂಪುಟ ಸೀಕ್ರೆಟ್ ಬಯಲಾಗಿದೆ. ಸ್ವತಃ ಕಾಂಗ್ರೆಸ್ ನಾಯಕರೇ ಕಾರ್ನಲ್ಲಿ ಕುಳಿತು ಮಾತನಾಡಿರುವ ಆಡಿಯೋ ಹೊರಬಿದ್ದಿದೆ. ಮಾಜಿ ಅಬಕಾರಿ ಸಚಿವ RB ತಿಮ್ಮಾಪುರ ಅವರ ಆಡಿಯೋ ಅದು ಅಂತ ಹೇಳಲಾಗ್ತಾ ಇದೆ. ಆ ಆಡಿಯೋ ಹೊರಬಿದ್ದ ಬೆನ್ನಲ್ಲೇ ಆಡಿಯೋ ನಂದಲ್ಲ ಅಂತ ಹೇಳಿದ್ದಾರೆ. ಆಡಿಯೋ ಯಾರ್ದು ಅನ್ನೋದನ್ನು ನಾವು ನಿಮ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ, ಆ ವಾಯ್ಸ್ಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ, ಅವರವರ ವಿವೇಚನೆಗೆ ಬಿಟ್ಟಿದ್ದು. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಆಡಿಯೋ ರಿಲೀಸ್ ಮಾಡಿದ್ರು. ಅದರಲ್ಲೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳು ಟೈಮ್ ತಗೊಂಡಿದ್ದಾರೆ. ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಡೀಲ್ ಮಾಡೋದಕ್ಕೇನೆ ಈ 2 ತಿಂಗಳು ಟೈಮ್ ತಗೊಂಡಿರೋದು. ಸಚಿವ ಸ್ಥಾನವನ್ನು ಅವರವರ ಶಕ್ತಿ ಅನುಸಾರ ಪಡ್ಕೊಂಡಿದ್ದಾರೆ, ಅಂದರೆ ದುಡ್ಡು ಕೊಟ್ಟು ಹರಾಜಿಗಿಟ್ಟಿದ್ರು, ಯಾರ್ಯಾರು ಎಷ್ಟೆಷ್ಟು ಬೇಕೋ ಬಿಡ್ ಮಾಡಿ ತಗೊಂಡಿದ್ದಾರೆ ಆ ಸಚಿವ ಸ್ಥಾನವನ್ನು ಅನ್ನೋದು ಬಿಜೆಪಿ ಪ್ರಬಲವಾಗಿ ಆರೋಪಿಸ್ತಾ ಇದೆ. ಬಿಜೆಪಿ ಹೇಳ್ತಿರೋದೇನು, ಮಾಜಿ ಸಚಿವ RB ತಿಮ್ಮಾಪುರ ಮತ್ತು ಮಾಜಿ ಶಾಸಕ ನಂಜಯ್ಯ ಮಠ ಅವರು ಕಾರ್ನಲ್ಲಿ ಮಾತನಾಡಿರೋ ಆಡಿಯೋ ಇದು. ಆ ಆಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವರ ಬಳಿ ಹಣ ಇಲ್ಲ, ಪ್ರಾಮಾಣಿಕರಿದ್ದಾರೆ ಅಂತ ವೇಣುಗೋಪಾಲ್ ಅವರಿಗೆ ಹೇಳಿದ್ರೆ, ಹಣ ಮಾಡದೆ ಪ್ರಾಮಾಣಿಕರಾಗಿರಿ ಅಂತ ನಿಮಗೆ ಯಾರು ಹೇಳಿದ್ರು ಅಂತ ವಾಪಸ್ ಪ್ರಶ್ನೆ ಮಾಡ್ತಾರಂತೆ ವೇಣುಗೋಪಾಲ್ ಅವರು. ವೇಣುಗೋಪಾಲ್ ಕಾಂಗ್ರೆಸ್ ವರಿಷ್ಠರು. ಈ ಆಡಿಯೋ ಹೊರಬಿದ್ದಿರೋದು ಈಗ ಹೈಕಮಾಂಡ್ಗೂ ತೀವ್ರ ಮುಜುಗರ ತಂದಿಟ್ಟಿದೆ.
ಅದು ಮಾತ್ರ ಅಲ್ಲ, 70-80% ಸಂಪುಟದ ಸಚಿವರು ಎಲ್ಲರೂ ಪೇಮೆಂಟ್ ಕೊಟ್ಟು ಬಂದಿರೋರೆ ಅಂತಲೂ ಹೇಳಿದ್ದಾರೆ ಆ ಆಡಿಯೋದಲ್ಲಿ. ಈ ಆಡಿಯೋ ಇಟ್ಕೊಂಡು ಬಿಜೆಪಿ ಈಗ ಕಾಂಗ್ರೆಸ್ ನಾಯಕರಿದ್ದಾರಲ್ಲ ಮೇಲ್ಗಡೆ ವರಿಷ್ಠರು, ಅವರು ವರಿಷ್ಠರಲ್ಲ ಭ್ರಷ್ಟಾಚಾರಿಗಳನ್ನು ಉತ್ಪತ್ತಿ ಮಾಡೋರು ಅನ್ನೋದು ಸಾಬೀತಾಗಿದೆ ಈ ಆಡಿಯೋ ಮೂಲಕ ಅಂತ ದೂರ್ತಾ ಇದ್ದಾರೆ. ದೇಶ ಉದ್ಧಾರ ಮಾಡೋಕೆ ಬಂದವರಲ್ಲ, ದೇಶವನ್ನು ಲೂಟಿ ಮಾಡೋರು ಅಂತ ಆರೋಪ ಮಾಡಿದ್ದಾರೆ. ಭ್ರಷ್ಟಾಚಾರದ ಆರೋಪ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಚಿವರಿಗೆ ಕನ್ನಡ ಬರೋದಿಲ್ಲ ಅನ್ನೋದು ಮತ್ತೊಂದು ಗಂಭೀರ ಆರೋಪ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಇವರುಗಳ ಹಣೆ ಬರಹವನ್ನು ನೀವು ಸಹ ನೋಡಿರ್ತೀರ. ಇದ್ರ ಬಗ್ಗೆ ಯಾವ ಸಂಘಟನೆಗಳು ಪ್ರಶ್ನೆ ಮಾಡೋದಿಲ್ಲ. ಇಂಥವ್ರನ್ನೆಲ್ಲ ಸಚಿವರನ್ನಾಗಿ ಮಾಡಿದ್ದೀರಾ ಅನ್ನೋದು ಬಿಜೆಪಿಯ ಆರೋಪ. ಅಂದರೆ ಭಾಷೆ ಬರದೇ ಇದ್ರೂ ಪರವಾಗಿಲ್ಲ, ಸರಿಯಾಗಿ ಲೂಟಿ ಮಾಡೋಕ್ಕೆ ಬಂದರೆ ಸಾಕು ಅನ್ನೋದು ಸರ್ಕಾರದ ಉದ್ದೇಶ ಅಂತ ಬಿಜೆಪಿಯ ಮತ್ತೊಂದು ಆರೋಪ. ಇದಿಷ್ಟು ಸದ್ಯಕ್ಕಿರುವಂತಹ ಅಪ್ಡೇಟ್ಸ್. ಈ ಬಗ್ಗೆ ನೀವೇನಂತೀರಾ? ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಸರಿನಾ? ಡಿಕೆ ಸರ್ಕಾರದಲ್ಲಿರುವ ಕಳಂಕಿತ ಸಚಿವರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ಬರ್ತೀನಿ. ಧನ್ಯವಾದಗಳು.